ಗುಂಡ್ಲುಪೇಟೆ ತಾಲೂಕಿನ ತೆರಕಣಾಂಬಿ ಗ್ರಾಮದಲ್ಲಿ ಬುಧವಾರ ಮುಂಜಾನೆ 5 ಮನೆಗಳಲ್ಲಿ ಸರಣಿ ಕಳ್ಳತನವಾಗಿದೆ. ಮನೆಗಳ ಬಾಗಿಲ ಬೀಗ ಮುರಿದು ಒಳನುಗ್ಗಿರುವ ಖದೀಮರು ನಗನಾಣ್ಯ ದೋಚಿ ಪರಾರಿಯಾಗಿದ್ದಾರೆ. ಗ್ರಾಮದ ಹಂಡೆ ಗೋಪಾಲಸ್ವಾಮಿ ದೇವಸ್ಥಾನದ ಸಮೀಪದ ಮನೆಗಳಲ್ಲಿ ಕಳ್ಳರು ಬಾಗಿಲಿನ ಬೀಗ ಮುರಿದು ನಗನಾಣ್ಯಗಳನ್ನು ಕಳ್ಳತನ ಮಾಡಿದ್ದಾರೆ. ಎಪಿ ನಾಗರಾಜು, ರವಿ, ಕುಮಾರ, ರೇಷ್ಮಾ, ಪುಟ್ಟತಾಯಮ್ಮ ಅವರ ಮನೆಗಳ ಬೀಗ ಮುರಿದು ಒಳಗೆ ಪ್ರವೇಶಿಸಿದ ಕಳ್ಳರು ಬೀರು ಬೀಗ ಮುರಿದು ಚಿನ್ನಾಭರಣಗಳು ಹಾಗೂ ಲಕ್ಷಾಂತರ ರು ನಗದು ಕದ್ದೊಯ್ದಿದ್ದಾರೆ. ಮನೆಗಳಲ್ಲಿ ಯಾರು ಇಲ್ಲದಿರುವುದನ್ನು ಗಮನಿಸಿದ ದುಷ್ಕರ್ಮಿಗಳು ಬೀಗ ಮುರಿದು ಕಳ್ಳತನ ಮಾಡಿದ್ದಾರೆ. ಮನೆಯವರು ಬಂದ ನಂತರ ದೂರು ಕೊಡುವಂತೆ ತಿಳಿಸಲಾಗಿದೆ. ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯದಲ್ಲಿಯೇ ದುಷ್ಕರ್ಮಿಗಳನ್ನು ಬಂಧಿಸಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ. ಇದುವರೆಗೆ ಸುಮಾರು 20ಕ್ಕೂ ಹೆಚ್ಚಿನ ಮನೆಗಳಲ್ಲಿ ಹಾಡಹಗಲೇ ದುಷ್ಕರ್ಮಿಗಳು ಮನೆಗೆ ನುಗ್ಗಿ ಮಹಿಳೆಯರ ಚಿನ್ನಾಭರಣ ಕಿತ್ಕೊಂಡು ಹೋಗಿದ್ದರು. ಈ ಘಟನೆ ಮರೆಯಾಗುವ ಮೊದಲೇ ಮನೆಗಳ ಬೀಗ ಮುರಿದು ಸರಣಿ ಕಳ್ಳತನ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಪೊಲೀಸ್ನವರು ಏನು ಕ್ರಮ ತಗತೇ ಇಲ್ಲ. ಇದು ಹೆಚ್ಚು ಕಮ್ಮಿ ಒಂದು ನೈಟ್ 5 ಮನ ಬಾಕ್ ಮಾಡಿದ್ದಾರೆ. ನೈಟ್ ಬೀಟ್ ಏನು ಬಟ್ಟೆ ಇಲ್ಲ, ನ್ಯಾಯವಾಗಿ ಏನಾಗದೆ ಇವರು. ಈಗ ನಮ್ದು ಟಾರ್ಗೆಟ್ ಫಸ್ಟ್ ಸೆಕೆಂಡ್ ಬ್ಲ್ಯಾಕ್ ಫುಲ್ ಟಾರ್ಗೆಟ್ ಮಾಡ್ತಾವ್ರ. ಇವ್ರು ಏನು ಕ್ರಮ ತಗತೇ ಇಲ್ಲ. ಇದು ನಾವು ಮುಂದೆ ಕ್ರಮ ತಗೋಬೇಕಾಯ್ತ ಗ್ರಾಮ ಜನ ಎಲ್ಲ ಸೇರಿ ಇವರು ಜಲ್ದಿ ಕ್ರಮ ತಗೋಬೇಕು. ಸ್ಟೇಷನ್ನವರು ನಾವಿಲ್ಲ 15 ದಿನ ಆಯಿತು. ನಗರದ ಹಾಸ್ಪಿಟ್ಲಿಗೆ ಪಾಪು ಸೇರ್ಸ್ಕೊಂಡು ಇಸುಗ್ ಹಾಕಿದ್ದಾರೆ. ಅಲ್ಲಿದ್ದೀವಿ. ನಮ್ಮ ತಾಯಿ, ನಮ್ಮ ಅಕ್ಕ ಇಲ್ಲೇ ಇದ್ರು. ಆದ್ರೆ ನಮ್ಮ ಅಕ್ಕ ಆ ಮನೇಲಿ ಮಣಗಿದ್ರು. ಈ ಮನೇಲಿ ಎಲ್ಲ ಹೊಡೆದ್ಬಿಟ್ಟು ಓಚ್ಕೊಂಡಿದ್ದಾರೆ. ಒಟ್ಟಿಗೆ ಎಷ್ಟು ಹಣ? 1.5 ಲಕ್ಷ ಹಣ. ಒಂದು ಚೇನು, 5 ಗ್ರಾಮ್ದು ಒಂದು ಚೇನು, 7 ಗ್ರಾಮ್ದು ಕಿವಿದು. ಈಗ ಬೇರೆ ಮನೆಗಳಲ್ಲಿ ಅವ್ರದ್ದು ಎಷ್ಟಾಗಿ ಅವ್ರು ಮನೇಲಿ 4,000 3,000 ಎತ್ತಿದಾರಂತ. ಇನ್ ಬಾಕಿ ಮನೇಲಿ ಏನು ಕಳ್ತನ ಇಲ್ಲ. ಡೋರ್ ಹೊಡ್ಬಿಟ್ಟು ಇದು ಮಾಡಿದಾರೆ.